ಪುಟ್ಟಿ, ಅಲ್ಲಿ ಹೋಗಿ ಜಾಸ್ತಿ ಹಠ ಮಾಡಬಾರ್ದು. ಇದು ಬೇಕು ಅದು ಬೇಕಂತ ಬಿಸಿಲು ಭಾಳ ಐತೆ. ನಮ್ಮನ್ನ ಬಿಟ್ಟು ಯಾವ ಕಡೆಗೂ ಹೋಗ್ಬಾರ್ದು, ಗೊತ್ತಾಯ್ತಾ? ಆಯ್ತಮ್ಮ. ಜಾನಿ, ನಾವೆಲ್ಲರೂ ಮನೆಯವ್ರು ಎಲ್ಲಿರ್ತೇವೆ ಅಲ್ಲೇ ಇರ್ಬೇಕಾ? ಅಲ್ಲಿ ನಾವು ಹೋಗ್ತಿರೋದು ನೀರಿರೋ ಜಾಗಕ್ಕೆ. ಮತ್ತು ಆ ಕಡೆ ಈ ಕಡೆ ಮಿಸ್ ಆದರೂ ಹುಡ್ಕೋದಕ್ಕಾಗೋದಿಲ್ಲ. ಭಾಳ ಜನ ಬಂದಿರ್ತಾರೆ. ಈಗ ಎಲ್ಲರೂ ರಜೆ ಇರ್ತೈತಲ್ಲ, ಅದಕ್ಕೆ ಹೇಳತ್ತೀನಿ. ಗುಂಡಂಗಂತರೂ ಅವ್ನು ಸಣ್ಣವ್ನು ಗೊತ್ತಾಗೋದಿಲ್ಲ. ನೀನು ದೊಡ್ಡವಳಿದೆಯಲ್ಲ, ಅರ್ಥ ಮಾಡ್ಕೋತೆ ಅಂತ ಹೇಳತ್ತೀನಿ. ಅಲ್ಲಿಂದ ಆರತಿ ಚಿಕ್ಕಿ ಬರ್ತಾಳೆ. ಎಲ್ಲರೂ ಹೋಗಿ ಫುಲ್ ಎಂಜಾಯ್ ಮಾಡಿ ಬರೋಣ ಇವತ್ತು. ಇಲ್ಲಮ್ಮ, ಎಲ್ಲೂ ಹೋಗೋದಿಲ್ಲ. ಆರತಿ ಚಿಕ್ಕಿ ಇನ್ನೂ ಯಾವಾಗ ಬರ್ತೈತೆ? ನಾವೆಲ್ಲರೂ ರೆಡಿ ಆದ್ವಿ, ಇನ್ನೂ ಬಂದಿಲ್ಲ. ಆರತಿ ಚಿಕ್ಕಿ ಬರೋದಿಲ್ಲ ನಮ್ಮ ಊರಿಗೆ. ಮತ್ತೆ ನಾವು ಕಾರ್ ಗಾಡಿ ತಗೊಂಡು ಹೋಗತ್ತೀವಲ್ಲ, ಅಜ್ಜಿ ತಾತ ಅವ್ರ ಊರ ಮ್ಯಾಗಿಂದ ನಾವು ಹೋಗೋದು. ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರಕ್ಕೆ ಅಜ್ಜ ಮತ್ತು ಆರತಿ ಚಿಕ್ಕಿ ಇರ್ತಾರೆ. ಅಲ್ಲಿಂದ ಆರತಿ ಚಿಕ್ಕಿನ ಹತ್ತಿಸ್ಕೊಂಡು ಹೋಗೋದು. ಅಜ್ಜಿ ಇಲ್ಲ ಅಂತ ಜಾತ್ರೆಗೆ ಹೋಗಿತ್ತಂತ, ಅದಕ್ಕೆ ಅಜ್ಜನೂ ಬರೋದಿಲ್ಲ. ಆರತಿ ಚಿಕ್ಕಿಗೆ ಒಬ್ರಿಗೆ ಕಳ್ಸಾತಾರೆ. ಹೌದಾ? ಏ, ಆರತಿ ಚಿಕ್ಕಿ ಬಂದ್ರೆ ನನಗಂತೂ ಭಾಳ ಖುಷಿ ಆಕೈತೆ. ಆರತಿ ಚಿಕ್ಕಿ ಜೋಡಿ ನಾನು ನೀರೊಳಗೆ ಈಜಾಡ್ತೀನಿ, ಕುಂದಾಡ್ತೀನಿ, ಫುಲ್ ಎಂಜಾಯ್ ಮಾಡ್ತೀನಿ ಇವತ್ತು. ತಾತಮ್ಮ, ಜಲ್ದಿ ಹೋಗೋಣ. ನೀರೊಳಗೆ ಆಟ ಆಡೋದಕ್ಕೆ ಯಾವ್ಯಾವ ಡ್ರೆಸ್ ತೊಗೊಂಡಿದ್ದೀನಿ ನಾವು? ಅದಕ್ಕೆ ವಾಟರ್ ಗೇಮ್ಸಿಗೆ ಕರ್ಕೊಂಡು ಹೋಗ್ತಿರೋದು ನಿಮ್ಗೆ. ನೀರೊಳಗೆ ಹಾಕೋದಕ್ಕೆ ಯಾವ ಬಟ್ಟೆ ತೊಗೊಂಡಿಲ್ಲ ಪುಟ್ಟಿ. ಇವ ನಡೀತಾವೆ, ತಗೋ. ನೈಲಾನ್ ಬಟ್ಟೆ ಇದಾವೆ ಇವು. ಅಲ್ಲೆಲ್ಲ ಸ್ಲೈಡ್ಸ್ ಮೇಲೆ ಜಾರಕ್ಕಾದು ಚಲೋ ಆಗ್ತಾವೆ. ನೋಡೋಣ. ಅಲ್ಲಿ ಅಕಸ್ಮಾತ್ ನಿಮ್ಮ ಸೈಜಿನೂ ಅಲ್ಲಿ ಟೀ ಶರ್ಟು ಪ್ಯಾಂಟ್ ಎಲ್ಲ ಸಿಕ್ಕಿದ್ರೆ ತಗೊಳಕ್ಕೆ ಹೇಳ್ತೀನಿ ನಿಮ್ಮ ಅಪ್ಪಾಜಿಗೆ. ಇಲ್ಲಾಂದ್ರೆ ನಡೀತು ತಗೋ. ಸುಮ್ಮನೆ ಯಾಕೆ ದುಡ್ಡು ಕೊಟ್ಟು ತಗೊಳ್ಳೋದು? ಈಗ ಹಾಕೊಂಡು ಹೋಗಿರ್ತೀವಿ, ಅದ್ರ ಮ್ಯಾಗನೇ ಎಂಜಾಯ್ ಮಾಡೋದು. ಎಲ್ಲ ಆಟಾಡಿ ನೀರೊಳಗೆಲ್ಲ ಆಟಾಡಾದ್ಮ್ಯಾಗ ಎಲ್ಲರೂ ಒಂದೊಂದು ಜೊತೆ ತೊಗೊಂಡಿನಿ. ಬ್ಯಾಗ್ ಒಳಗೆ ಹಿಡ್ಸಾತಿಲ್ಲ ಅದು ಎರಡೆರಡು ಜೊತೆ ಅಂತಂದ್ರೆ. ನಾವು ಹೋಗ್ತಿರೋದು ಒಂದೇ ಪ್ಲೇಸಿಗಲ್ಲ, ಸಾಕು ಒಂದೊಂದು ಜೊತೆ ಅಂತ ಒಂದೊಂದು ಜೊತೆ ತೊಗೊಂಡಿನಿ. ಏನು ಗೊತ್ತಾ, ಅಜ್ಜಿಗೆ ಹೇಳಿಲ್ಲ, ಚೂಡಿದಾರ್ ತೊಗೊಂಡಿದ್ದೀನಿ. ನಾನು ಜೀನ್ಸ್ ಪ್ಯಾಂಟ್ ತೊಗೊಂಡಿನಿ. ನಿಮ್ಮ ಆರತಿ ಚಿಕ್ಕಿನ ಏನೇನು ಮಾಡ್ತಾವೆ ಗೊತ್ತಿಲ್ಲ. ಫೋನ್ ಮಾಡಿ ಹೇಳಿದ್ನಿ, ಜೀನ್ಸ್ ಪ್ಯಾಂಟ್ ತೊಗೊಂಡು ಬಾ, ಹಿಂಗೆ ಜೀನ್ಸ್ ಪ್ಯಾಂಟು ಚೂಡಿದಾರ ಎಲ್ಲ ತೊಗೊಂಡಿದ್ದೀವಿ ನಾವು ಅಂತ. ಅವ ಕೊಡೋದಿಲ್ಲ, ಎಲ್ಲೋ ಇಟ್ಬಿಟ್ಟೈತಂತ ಅನ್ನತಿದ್ಲು. ಸಿಕ್ಕೈತೆ, ಏನೇನು ಮಾಡೈತೆ ಗೊತ್ತಿಲ್ಲ. ಆಯ್ತು ಪುಟ್ಟಿ. ಅವನು ಗುಂಡ ಎಲ್ಲಿದ್ದಾನೆ ನೋಡೋಗು. ಅಲ್ಲ ಹೊರಗಿರ್ಬೇಕಮ್ಮ, ಅಪ್ಪ ಕಾರ್ ಗಾಡಿ ಒರೆಸ್ತಿತ್ತಲ್ಲ, ಅಲ್ಲ ಕುಂತಿದ್ದ ಅವಾಗಲೇ. ಹೌದಾ? ಸರಿ ಆಯ್ತು. ವ್ಯಾಸ್ನೇಲ್ ಇತ್ತಲ್ಲ, ವ್ಯಾಸ್ನೇಲ್ ಒಂದು ತೊಗೋಬೇಕು. ಬಿಸಿಲಿಗೆ ಮತ್ತು ತುಟಿ ಎಲ್ಲ ಒಣಗ್ದಂಗೆ ಆಗ್ತಾವೆ. ಎಲ್ಲ ಏನೇನು ನೋಡಿ ಬ್ಯಾಗ್ ಒಳಗೆ ಹಾಕೋತೀನಿ ನಾನು. ಹುಷಾರು ಪುಟ್ಟಿ, ನೀನು ಮತ್ತೆ ಎಲ್ಲ ಗಲೀಜು ಮಾಡ್ಕೋಬೇಡ. ಡ್ರೆಸ್ ಈಗಾದ್ರೆ ಹಾಕೊಂಡಿದ್ದೆ. ಮೇಕಪ್ ಎಲ್ಲ ಮಾಡೀನಿ. ಮತ್ತು ಹೊರಗೆ ಬಿಸಿಲಿಗೆ ಅದು ಹೋಗ್ಬೇಡ, ಡೈರೆಕ್ಟ್ ಕಾರ್ ಒಳಗೆ ಕೂತ್ಕೊಳ್ಳೋದು. ಸರಿನಾ? ಹೋಗಿ ಆಟ ಆಡ್ಕೊ ಹೋಗಿ, ಈಗ ಬರ್ತೀವಿ ನಾವು. ಆಯ್ತಮ್ಮ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮಿದ್ದೀವ್ರಿ ಅಪ್ಪ. ಅಂದಂಗೆ ನಾವು ರೆಡಿ ಆಗ್ತಿರೋದು ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕ್ರಿ. ನಾವು ಹೊರಟಿದ್ದೇವ್ರಿ ವಂಡರ್ಲಾಗ್. ವಂಡರ್ಲಾಗ್ ಅಂದರೆ ನಾನು ಬ್ಯಾಕ್ಗ್ರೌಂಡ್ಸ್ ಎಲ್ಲ ಹಾಕಿದ್ಮೇಲೆ ಇದು ವಂಡರ್ಲಾದಲ್ಲಿ ಇಲ್ಲ ಅಂತೆಲ್ಲ ಏನೂ ಹೇಳ್ಬೇಡ್ರಿ. ಯಾಕಂದ್ರೆ ನಾನು ಬ್ಯಾಕ್ಗ್ರೌಂಡ್ಸ್ಗಳನ್ನ ಕಲೆಕ್ಟ್ ಮಾಡಿದ್ದೀನಿ ರೀ. ಒಂದು ಸ್ವಲ್ಪ ಒಟ್ಟು ಎಲ್ಲೆಲ್ಲಿದೋ ಬ್ಯಾಕ್ಗ್ರೌಂಡ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದು ವಂಡರ್ಲಾಗ್ ಹೋಗ್ತಾ ಇದ್ದೀವಿ ಅನ್ನೋ ಥರನ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೀ. ನೋಡೋಣ ವಿಡಿಯೋ ಎಷ್ಟರ ಮಟ್ಟಿಗೆ ಎಡಿಟ್ ಮಾಡ್ತೀನಿ ಏನು ಗೊತ್ತಿಲ್ಲ. ಅದರದ್ದೆಲ್ಲ ನಾನು ಬ್ಯಾಕ್ಗ್ರೌಂಡ್ಸ್ ಎಲ್ಲ ಇದು ಮಾಡಿಕೊಂಡು, ಮತ್ತು ಇವ್ರು ಆಟ ಆಡ್ಬೇಕಲ್ರಿ ಪುಟ್ಟಿ ಗುಂಡ, ಅದೇನೋ ಅಂತಾರಲ್ರಿ ರೌಂಡ್ ಹಾಕೋದದು, ಏನದು ಬಾಲ್, ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಎಲ್ಲ PNG ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ರೀ. ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸಡನ್ನಾಗಿ ನಾವು ಇಲ್ಲಿ ಚಿತ್ರದುರ್ಗಕ್ಕೆ ಒನ್ ಡೇ ಟ್ರಿಪ್ ಅಂತ ಹೋಗಿ ಬಂದ್ವಿ. ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ, ಕ್ಷಮಿಸ್ರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಆಯ್ತು ರೀ, ಬರ್ರಿ. ಮನೆ ಕೀಲಿ ಒಂದು ಎಲ್ಲಿ ಇಟ್ಟಿದ್ದಾರೆ ನೋಡ, ಈ ಹುಡುಗರು ಆಟ ಆಡಕ್ಕೆ ತಗೊಂಡು. ನೀನು ಯಾಕೆ ಇಲ್ಲಿ ಕುಂತಿ ಕಾಲಾಗೆ? ಆ ಕಡೆ ಸರ್ ಕುಂದ್ರು ಒಂದು ಸ್ವಲ್ಪ. ನಿನ್ನ ಹೋದಂದ ಇಲ್ಲಿ ಕುಂತ್ರ ಏನಾತ? ನೀನಂತ್ರು ನೀನು ಸರಿ ಎದ್ದ ಓಕೆನಾ ಕಡೆ. ಎದ್ದೋಗಿ ಹೇಳ್ತೀನಿ. ಅಲ್ಲಿ ರಾಜು ಗಾಡಿ ಒರ್ಸಾತನ, ಹೋಗಿ ಏನಾದ್ರೂ ಸಹಾಯ ಮಾಡಬೇಕು. ಏನೇನು ಗೊತ್ತಿಲ್ಲ, ಒಟ್ಟ ಹೋಗೋದಂದ್ರೆ ರೆಡಿಯಾಗಿ ಕರಾಪ್ ಹೊಡ್ಕೊಂಡು ಕುಂತು ಬಿಡೋದೆ. ನಮ್ಮ ಅತ್ತೆ ಮಾವಂದು ಕೋಳಿ ಜಗಳ ಮುಗಿಯೋದೇ ಇಲ್ಲ ಅಂತ ಕಾಣ್ತೈತೆ. ಅತ್ತೆ ಬರ್ರಿ ಇಲ್ಲಿ. ಪಾಪ ನಮ್ಮ ಮಾವ ಸುಮ್ಮನೆ ಕುಂದ್ರಾಕು ಕೊಡೋದಿಲ್ಲ. ಬನ್ನವ, ಅದಕ್ಕೆ ಇಲ್ಲಿ ಎಲ್ಲಿಟ್ಟಾರ ಏನೋ ನೋಡಾತೀನಿ ತಡಿ. ಅಲ್ಲೈತ್ ಬರ್ರಿ, ಕೊಡ್ತೀನಿ ನಾನು. ಆಯ್ತೇನು, ನಾನು ಅವಾಗಿಂದ ಹುಡ್ಕಾಡತ್ತೀನಿ ಎಲ್ಲೋತ್ ಅನ್ಕೊಂಡು. ತಗೋ. ಮತ್ತೆ ಎಲ್ಲ ರೆಡಿ ಆತ, ಈಗ ರೆಡಿ ಆದಿ ನೀನು? ನಾನು ರೆಡಿ ಆಗಿ ಹುಡುಗರಿಗೂ ರೆಡಿ ಮಾಡಿ ಎಲ್ಲ ಆತ್ರಿ. ಈಗ ಬರ್ರಿ ಇಲ್ಲಿ ಹೇಳ್ತೀನಿ. ಹುಡುಗರಿಗೂ ರೆಡಿ ಮಾಡಿದೆ, ಚಲೋ ಆತ್ ಬಿಡವ. ಅವನ ಅವಸರ ಮಾಡ್ತಾನೆ, ಅದಕ್ಕೆ ಜಲ್ದಿ ಹೋಗೋದಂತ ನಾನು ಅವಸರ ಮಾಡತ್ತಿದ್ನಿ. ಏನು ಹೇಳು? ಏನಿಲ್ರಿ, ಇಲ್ಲಿ ಕುಂದ್ರಿ ಬರ್ರಿ ಹೇಳ್ತೀನಿ. ಈಗ ಗೊತ್ತಾತ. ಕೈಯಾಗಿ ಹಿಡ್ಕೊಂಡಿರೋದು ಬಣ್ಣ ಹಚ್ಚ ಕರಿಯತ್ತೆ ಇಲ್ಲ ನೀನು? ಬೇಡವ ನನಗೆ ಅದು ಲಿಪ್ಸ್ಟಿಕ್ ಪಪ್ಸ್ಟಿಕ್ ಏನೇನು ಏನಾತವ 5 ಗಂಟ್ಲಿಗೆ. ಈಗ ಗೊತ್ತಾತ. ಕೈಯಾಗಿ ಹಿಡ್ಕೊಂಡಿರೋದು ಅದು ಬಣ್ಣ ಹಚ್ಚ ಕರಿಯತ್ತೆ ಇಲ್ಲ? ಬೇಡವ,
ಲಿಪ್ಸ್ಟಿಕ್ ಪಪ್ಸ್ಟಿಕ್ ಏನೇನ್ ಬ್ಯಾಡ್ ನನ್ಗೆ ಅರೇದು ಹುಡುಗಿಯಾಗಿ ನೀವು ಹಚ್ಚ್ರಿ ಆ ಪುಟ್ಟಿಗೆ ಅದು ಹಚ್ಚಿ ಆತ ತಗೋ ನಾನು ನೋಡೋಣ ಒಂದು ಬಾಟ್ಲ್ಯಾಗ ನೀರು ಅದೆಲ್ಲ ತುಂಬ್ಕೋತೀನಿ ಮತ್ತು ಹುಡುಗರಲ್ಲಿ ಕಾರ್ನಾಗೆಲ್ಲ ಕೇಳ್ತಾವೆ ಮತ್ತು ಒಂದು ಇದ್ರಾಗ ಅವು ಬಿಸ್ಕಿಟ್ ಬಂಡಲ್ ಮತ್ತು ಚಕ್ಲಿ ಚೂಡ ಎಲ್ಲ ಹಾಕೊಳ್ಳೋಣ. ಲಿಪ್ಸ್ಟಿಕ್ ಹಚ್ಚೋದಿಲ್ಲ ಬರ್ರಿ ಅತ್ತೆ, ಆಲ್ರೆಡಿ ಲಿಪ್ಸ್ಟಿಕ್ ಹಚ್ದಂಗ ಇದಾವ ನಿಮ್ಮ ತುಟಿ. ಯಾಕ್ರಿ ನಾವಷ್ಟು ಚಂದ ಕಾಣ್ಬೇಕು, ನಮ್ಮ ಅತ್ತೆಯರು ಚಂದ ಕಾಣ್ಬೇಕಂತ ನಮ್ಗೆ ಅನ್ಸೋದಿಲ್ಲ. ಬರ್ರಿ ಏನಾಗೋದಿಲ್ಲ, ಬ್ರಷರಿಂದ ಒಂದು ಸ್ವಲ್ಪ ಪೌಡ್ರ್ ಹಚ್ತೀನಿ ಅಷ್ಟ, ಏನು ಮಾಡೋದಿಲ್ಲ. ಏನು ಬೇಡವ ಹಿಂಗ ಅಂದಂದನ ಕಣ್ಣಿನ ಮ್ಯಾಗ ಈ ಗಲ್ಲಕ್ಕೆ ಎಲ್ಲ ಬಳ್ದು ಕೆಂಪಗೆ ಮಾಡಿರ್ತಿ. ಮೊದ್ಲ ನಿಮ್ಮ ಮಾವನು ಬರತೈತೆ, ಈ ವಯಸ್ಸಿನಾಗ ಇದೆಲ್ಲ ಬೇಕೇನ್ಲೆ ಗಿರಿಜಿ ಅಂತಂದ್ರೆ ಅವೆಲ್ಲ ಯಾಕೆ ಬೇಕು, ನೀವು ಹರಿಯದ ಹುಡುಗಿಯರಾಗಿ ಹಚ್ಕೋರಿ. ಅದು ಏನೇನೋ ಲಿಪ್ಸ್ಟಿಕ್ ಅವು ಇವು ಪುಟ್ಟಿಗೆಲ್ಲ ಹಚ್ಚಿ ನೋಡಿ ಆರತಿ ಬರ್ತಾಳೇನೋ ಆಕಿಗೂ ಹಚ್ಚಿ ಆತಾತೆ. ನಾನು ಹಿತ್ತಲ ಕಡೆ ಹೋಗಿ ಅವು ಕೋಶಿ ಎಲ್ಲಿದ್ದಾವೆ ನೋಡಿ ಅವಕ್ಕೆ ಒಂದು ಸ್ವಲ್ಪ ಹೊಟ್ಟೆ ಕೂಳಾಕ್ ಬರ್ತೀನಿ ತಡಿ. ಅವ ಹಾಲು ಐತೆ? ಹ್ಞೂ ಐತ್ರಿ, ಐತೆ ತಡಿ ಕೂಳಾಕ ಬರ್ತೀನಿ. ಅವಕ್ಕೆ ನೀನು ಯಾಕೆ ಮಕ್ಕ ಸಪ್ಪಗೆ ಮಾಡ್ಕೊಂಡು ಹೇಳತ್ತಿ? ಅಯ್ಯೋ ದೇವ್ರೆ, ಆತವ ನಿನ್ ಖುಷಿ ಆಗೋದಿದ್ರೆ ಹಚ್ಚಿ ಬರವ, ಎಷ್ಟು ಬೇಕಾದ ಹಚ್ಚಿ. ತಗೋ. ಇದು ನಮ್ಮ ಅತ್ತೆ ಅಂದ್ರೆ. ಥ್ಯಾಂಕ್ಸ್ ರೀ ಅತ್ತೆ. ಕಣ್ಣು ಮುಚ್ಚ್ರಿ ಹೇಳ್ತೀನಿ. ಕಣ್ಣು ಮುಚ್ಚಬೇಕು? ತಡಿಯವ. ತಗೋ. ಯಾರೋ ಕೆಮ್ಮದಂಗ ಆತ, ರಾಜು ಬಂದ ನೋಡಿ. ಇಲ್ರಿ ಅತ್ತೆ, ಆರಾಮಾಗಿ ಕುಂದರಿ ನೀವು. ಅವ್ರ ಹಿತ್ತಲ ಕಡೆ ಹೋಗತ್ತಿದ್ರಲ್ಲ ಹಂಗ ಹೋದ್ರ ಅನಿಸ್ತೈತೆ. ಹೌದೇನು? ಗಾಡಿ ಒರ್ಸೋದು ಆತ ಅನಿಸ್ತೈತವ. ಒಂದು ಕಣ್ಣಿದಾದ್ರೆ ಇನ್ನೊಂದು ಕಣ್ಣಿಂದು ಮಾಡವ, ಜಲ್ದಿ ಹೋಗೋಣ. ಮತ್ತೆ ಅವಸರ ಮಾಡ್ತಾನವನು. ಅವ್ರೇನು ಹೇಳ್ತಾರ ತಗೊಳ್ರಿ, ಹೆಣ್ಮಕ್ಳು ಅಂದ್ರೆ ಮತ್ತೆ ಲೇಟ್ ಆಕೈತೆ. ನಾನು ಕಣ್ ಮುಂದನೆ ಇದೀನಿ, ಬಂದಿಲ್ಲ ಅಂತ ಹೇಳತಿ. ಮಾಡ್ತೀನಿ ತಡಿ. ಗಂಗಾ ಏನಾತೆ? ಏನಿಲ್ರಿ ಅತ್ತೆ, ಅದು ಸೊಳ್ಳೆ ರೀ, ಸೊಳ್ಳೆ. ಸೊಳ್ಳೆ ಏನು? ಸೊಳ್ಳೆ ಅಂತ ವಯಸ್ಸು ಹುಡುಗಾಡ ಹಗ್ಲೊತ್ತನೋಕ್ ಬಂದ್ ಕಡಿತಾವ ನೋಡಿ. ಏನ್ ಮಾಡ್ತಿ, ಕಿಟಕಿ ಸಂದಾಗಿಂದ ಅದು ಇಷ್ಟು ರಂಧ್ರ ಇದ್ರೆ ಸಾಕ ಎಲ್ಲ ನುಗ್గు ಬಂದ್ಬಿಡ್ತಾವ. ಸೊಳ್ಳೆ ಬತ್ತಿ ಐತೆ ಎಷ್ಟೊಕೊಂಡದ್. ಸೊಳ್ಳೆ ಬತ್ತಿ ಹಚ್ಚಿದ್ರೆ ಎಲ್ಲ ರಾತ್ರಿ ಹಚ್ಚಿಡ್ರಿ, ಅದು ರೂಮ್ನ್ಯಾಗ ಮತ್ತೆಲ್ಲ ಉಸಿರುಗಟ್ಟಿ ಬಿದ್ಬಿಡ್ತಾವ ಕೆಳಗೆ ತಲೆ ಸುತ್ತಿ. ಹೌದ್ರಿ ಅತ್ತೆ, ಇವತ್ತು ರಾತ್ರಿಗೆ ಹಚ್ಚಿ ಇಡ್ತೀನಿ. ಆಗ ಈಗ ಬಂದ್ರೆ ನೋಡ್ರಿ ಅವ್ರು. ರಾಜು ಈಗ ಬಂದೆ ಆತ ತಡಿಯಪ್ಪ. ಇನ್ನೇನು ಒಂದು ಸ್ವಲ್ಪ ಪೌಡ್ರ್ ಹಚ್ಕೊಂಡೆ ಹೊರಡೋಣಂತ. ಕೋಶಿಗಳಿಗೆ ಒಂದು ಸ್ವಲ್ಪ ಕೂಳ್ ಹಾಕಿ ಇತ್ತಲ ಕಡೆದು ಬಾಗ್ಲದು ಹಾಕಿ ಬರ್ತೀನಿ. ಹೋಗೋಣಂತ. ಹುಡುಗರು ಎಲ್ಲಿದ್ದಾರೆ? ಹುಡುಗರು ಅಪ್ಪ ಅಲ್ಲಿ ಕಾರ್ ಒಳಗೆ ಕುಂತಿದಾರೆ. ನೀವು ಜಲ್ದಿ ಬರ್ರಿ. ಇಷ್ಟೊತ್ತು ಮಾಡಿದ್ರೆ ಅಲ್ಲಿ ಹೋಗಿ ಮತ್ತೆ ಆರತಿ ವೈನಿರ್ಗದು ಕರ್ಕೊಂಡು ಹೋಗ್ಬೇಕು ಎಲ್ಲ ಅಂತಂದ್ರೆ ಮತ್ತೆ ಲೇಟ್ ಆಕೈತೆ. ಜಲ್ದಿ ಬರ್ರಿ ಆದಷ್ಟು. ಅಮ್ಮ ಅಲ್ಲಿ ಕಾರ್ ಒಳಗೆ ಇಡಾಕ ಬ್ಯಾಗು ಏನೇನು ಕೊಡ್ತೀನಿ ಅಂದಿದ್ರಲ್ಲ, ಎಲ್ಲ ಕೊಡ್ರಿ, ತಗೊಂಡೋಗಿ ಇಡ್ತೀನಿ. ಆತಿರಪ್ಪ, ಯಾಕೆ ಕೊಡ್ತೀನಿ. ನಾವು ಬಾಟಲ್ ಒಂದು ತುಂಬ್ಕೋಬೇಕು. ಗಂಗಾ ಸಾಕು ತಗೊಳವ, ಎಷ್ಟು ಹಚ್ಚಿದ್ರು ಮತ್ತೆ ಅಲ್ಲಿ ನೀರೊಳಗೆ ಹೋದ್ರೆ ಎಲ್ಲ ಹೋಗೋದಾದ್ ಮೇಕಪ್. ಈಗ ಈ ಕಡೆ ಕಣ್ಣಿಗೆ ಒಂದು ಸ್ವಲ್ಪ ಬಳಿ ಸಾಕು, ನನ್ಗೆ ಹೋಗ್ತೀನಿ ನಾನು ಹೊರಗೆ. ಆತ ಒಂದು 5 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟೊತ್ತಿಗೆ ರೆಡಿ ಆಗ್ರಿ. ಪರ್ಸ್ ಅಲ್ಲಿ ಇಟ್ಟಿದ್ನಿ ನಾನು, ಮಾರ್ನಿಂಗ್ ಇಲ್ಲ ಇಟ್ಟಿದ್ ನೆನಪಾತ. ಗಂಗಾ ಪರ್ಸ್ ನೋಡಿದ್ದೀನಿ ಅಂದೆ? ಗೊತ್ತಿಲ್ರಿ, ನೋಡಿಲ್ಲ ನಾನು. ಅಲ್ಲ ಕಬಾಟ್ ಒಳಗೆ ಇರ್ಬೇಕು ನೋಡ್ರಿ. ಕಬಾಟ್ ಒಳಗೆ ಇಟ್ಟಿಲ್ಲ, ಅದು ಇಲ್ಲ ಇಟ್ಟಿದ್ ನೆನಪಿತ್ತು. ಆಯ್ತು, ಸರಿ ಅವ. ಹೋಗಿ ಅವು ಬಾಟ್ಲಾಗ ನೀರು ತುಂಬಿಸಿ ಬ್ಯಾಗ್ ಒಳಗೆ ಏನೇನು ಹಾಕೋದೆಲ್ಲ ಇಟ್ಟು ಬರ್ತೀನಿ. ನಾನು ಇಟ್ಟು ಹೊರಗೆ ಇಡ್ತೀನಿ. ಪರ್ಸ್ ಅಂತ ನೋಡ ನನ್ನ ಮಗನಿಗೆ ಊಟ ಕೊಡವ ಒಂದು ಸ್ವಲ್ಪ. ಏನೇ ಬರೀ ಮರು ನಾನದ ಅಡಿಕೆ ಚೀಲ ಇಟ್ಟಿಟ್ಟು ಮರ್ತು ಬಿಡ್ತೀನಿ. ಅವನದು ಪರ್ಸು ವಾಚ್ ಗಾಡಿ ಬೇಗ ಅದನ್ನ ಎಲ್ಲ ಮರ್ತು ಹೋಗ್ತಾನೆ. ಅಯ್ಯ, ಅಡಿಕೆ ಚೀಲ ಅಂದಾಗ ನೆನ್ಪತ್ ನೋಡವ, ಅಡಿಕೆ ಚೀಲನ ತಗೊಂಡಿಲ್ಲ ನಾನು. ಅಯ್ಯೋ ಅಲ್ಲಿ ಹೋಗಿ ಪಶ್ಚಾತ್ತಾಪ ಪಡೋದಾಕಿತ್ತು ನೋಡಿ. ತಡಿ, ಅಡಿಕೆ ಚೀಲ ಸುಣ್ಣ ಅದು ಎಲ್ಲೆಲ್ಲ ಐತೆ ನೋಡಿ ತಗೋತೀನಿ ನಾನು. ಬರ್ರಿ, ಸಿಗ್ತೇನಪ್ಪ? ಇಲ್ಲಮ್ಮ, ಅದ ಹುಡ್ಕಾಡತೀನಿ. ಇಲ್ಲೆಲ್ಲ ಇಲ್ಲೂ ಇಲ್ಲ. ಗಂಗಾ ನೋಡ್ರಿ ಹುಡುಕ್ರಿ, ಎಲ್ಲೆಲ್ಲ ಐತೆ, ಎಲ್ಲೆಲ್ಲ ಐತೆ, ಎಲ್ಲೆಲ್ಲ ಹುಡ್ಕೋದೆ ಎಲ್ಲ ನನ್ನಂಗ. ಎಷ್ಟು ಸತಿ ಹೇಳ್ತೀನಿ ಇವ್ರಿಗೆ, ಕೀ ಹಂಗಿಂಗ್ ಐತೆ ಅಲ್ಲ ಹಾಕ್ರಿ ಅಂದ್ರೆ ಮತ್ತೆ ಎಲ್ಲೆಲ್ಲ ಇಟ್ಟು ಹುಡ್ಕೋದು. ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಏನಾದ್ರು ಆಯ್ತಾ ನೋಡ್ತೀನಿ ತಡಿ. ಮೇಡಮ್ ಅವ್ರಿಗೆ ಪರ್ಸ್ ಹುಡುಕ್ರಿ ಅಂದ್ರೆ ಬೀಗದ ಕೈ ಹುಡ್ಕಾತಾರೇನೋ. ಹಲೋ ಮೇಡಮ್ ಅವ್ರೆ, ನಾನು ಹೇಳಿದ್ದು ಪರ್ಸ್ ಹುಡ್ಕೋದಕ್ಕೆ, ಬೀಗದ ಕೈ ಅಲ್ಲ. ಅಯ್ಯೋ ಹೌದಲ್ರಿ, ಮರ್ತ ಬಿಟ್ಟಿನಿ ನಾನು. ಇರ್ಲಿ ತಗೋ, ನಡೆಯುತ್ತೆ. ಇಬ್ರು ಸೇರಿ ಹುಡ್ಕೋಣ. ಸಾಹೇಬ್ರಿಗೆ ಈಗ ಟೈಮ್ ಆಗೋದಿಲ್ಲ ಅಲ್ಲ? ಖಂಡಿತ ಇಲ್ಲ. ಹೌದಾ, ಆಯ್ತೀರಿ. ಅತ್ತೆ, ಹಿಂಗ ಅಜ್ಜಿ ಬರೀ ಸಿಗಾಕ ನೋಡ್ತೀಯಲ್ಲ ನನಗ. ಈಗ ಹೇಳ. ಅದರಿ ಬಾಯಿ ಮುಚ್ಚಿದ್ರಲ್ಲ ನಂದು, ಹೆಂಗ್ ಹೇಳ್ಬೇಕಂತ ಹೇಳಿದ್ನೆ ಅಷ್ಟೇ, ಮತ್ತೇನು ಹೇಳಿಲ್ಲ. ಹೌದಾ? ನಾವು ವಂಡರ್ಲಾಗ್ ಹೋಗತ್ತೀವಿ. ಅಪ್ಪ ಕಾರ್ ಗಾಡಿ ಇನ್ನ ಸ್ವಲ್ಪ ಜೋರಾಗಿ ಓಡ್ಸು. ಏ ಬೇಡಪ್ಪ, ಇಲ್ಲೇ ಇರೋದೆಲ್ಲ ಹಾಟು ಸಾಬ್ರಿ ಹೇಳ್ಕೊಂತಿರ್ತಾನ. ಈಗ ಹೆಂಗ್ ಹೋಗತ್ತಿ ನೋಡಿ, ಹಂಗ ಹೋಗ್ ನೀನ್. ಅವಾಗಿಂದ ಹೇಳತ್ತೀನಿ, ಇಲ್ಲಿ ಕಿಟಕಿ ಹತ್ರ ಕುಂದಿರ್ತೀನಿ ಅಂತ ಹಠ ಮಾಡ್ದೆ. ಈಗ ಸೀಟ್ ಮ್ಯಾಗ ನಿಂತ್ಕೊಂಡು ಕುಣಿಯತಾನ ನೋಡಿ. ಗುಂಡ ಬಾಯಿಲ್ ನೋಡ್, ಬಾಯಿಲ್ ಎಷ್ಟು ಚಂದ ಗಾಡಿಗಳು ಹೋಗತಾವ. ಕಾರ್ ಗಾಡಿ, ಬೈಕ್ಗಳು, ಆ ಬಿಲ್ಡಿಂಗ್ ನೋಡ್ ಬಾಯಿಲ್ ಎಷ್ಟು ದೊಡ್ಡ ಇದಾವ.
ನಾನು ಬರೋದಿಲ್ಲ ಅಲ್ಲಿ. ಬೇಕಿದ್ರೆ ನೀನ ಬಾಯಿಲ್ ನೋಡ್ ಬಾಯಿಲ್ ಎಷ್ಟು ಚಂದ ಕಾಣತೈತೆ. ಅಪ್ಪ ಅಪ್ಪ ಆ ರೆಡ್ ಕಲರ್ ಗಾಡಿ ಐತಲ್ಲ ಅದಕ್ಕೆ ಸೈಡ್ ಹೊಡಿ. ಸೈಡ್ ಹೊಡಿತೀನಿ ಏನ್ ನೋಡಿ ಇಲ್ಲಿ ಬಾ ಅಂತಂದ್ರೆ ನನಗ ಕರೆಯದನ್ ಬಾಡ ಯಾವ್ದಂದ. ಸುಮ್ಮನೆ ರಜಿ ನಂಗೆ ಗೊತ್ತಾಗೋದಿಲ್ಲ. ನಾಳೆ ಯಾರು 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 ಬಲ್ಲರು ಖುಷಿ ಕಾರ್ಬಾರ್ ಹಿಂದೆ ಮಾಡಿರೋ ಸಿಂಗಿಂಗ್ ಡ್ಯಾನ್ಸ್ 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 ಆಲ್ ಆಫ್ ಯು ಲೈಫ್ ಎ ಕ್ರೇಜಿ ಲೈಕ್ ಎ ಅನಿಲ್ ಲಲಲ ಲಲಲ ದುಂಡು ಭೂಮಿಗೆ ಇಟ್ಟೆಲೋ ಖುಷಿ